Student, welcome back to Easy English with Manjunath channel. Last class you learnt about parts of speech, what is adverb and how many kinds of adverb, where should we use adverbs, everything you learnt last class. Today's class I am going to sixth kind of parts of speech, prepositions. Today's class, let's learn what is preposition and how many kinds in preposition, where should we use preposition. Let's learn everything today's class. Before going to teach you, who has not yet subscribed my channel, please subscribe and say to all your friends and family members and your relatives, please press the bell icon and subscribe my channel. And let's get started today's class. First of all, let us know the definition of preposition. What is preposition? Prepositions means in Kannada upasargavayagalu. Let's know the definition of preposition. Preposition is a word which shows relation between noun and pronoun and other words in the sentence is called preposition. ಇಟ್ ಮೀನ್ಸ್ ಉಪಸರ್ಗವಯಗಳು ಎಂದರೆ ಅದು ಒಂದು ಪದವಾಗಿದ್ದು ನಾಮಪದ ಮತ್ತು ಸರ್ವನಾಮ ಪದಗಳು ಹಾಗೂ ಇತರೆ ಪದಗಳ ನಡುವೆ ಇರುವ ಸಂಬಂಧವನ್ನು ತೋರಿಸುವ ಪದಗಳಿಗೆ ಉಪಸರ್ಗವಯಗಳು ಎಂದು ಕರೆಯುತ್ತೇವೆ. ಅಂದರೆ ನಾಮಪದ ಮತ್ತು ಸರ್ವನಾಮ ಪದಗಳ ನಡವಳಿಕೆ ಏನು ಸಂಬಂಧ ಹೊಂದಿದೆ ಅಂತ ತೋರಿಸೋ ಸಲುವಾಗಿ ಅಥವಾ ನಾಮಪದ ನಡವಳಿಕೆ ಏನು ಸಂಬಂಧ ಹೊಂದಿದೆ ಅಂತ ತೋರಿಸುವ ಪದಗಳಿಗೆ ಅಥವಾ ನಾಮಪದ ಮತ್ತು ಸರ್ವನಾಮ ಪದಗಳು ಹಾಗೂ ಇತರೆ ಪದಗಳ ನಡವಳಿಕೆ ಏನು ಸಂಬಂಧ ಹೊಂದಿದೆ ಅಂತೇಳಿ ತೋರಿಸುವ ಪದಗಳಿಗೆ ಪ್ರಿಪೋಸಿಷನ್ಸ್ ಅಂದರೆ ಉಪಸರ್ಗವಯಗಳು ಎಂದು ಕರೆಯುತ್ತೇವೆ. ಲೆಟ್ಸ್ ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಉದಾಹರಣೆ ನೋಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ಗೋ ಟು ಟೆಂಪಲ್. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಐ ಗೋ ಟು ಟೆಂಪಲ್ ಅನ್ನೋ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ನೋಡಿ, ಐ ಗೋ ಟು ಟೆಂಪಲ್. ಇಲ್ಲಿ ಐ ಗೋ ಟು ಟೆಂಪಲ್. ಐ ಏನು ಸರ್ವನಾಮ ಪದ, ಹೆಸರು ಬದಲಾಗಿ ಯೂಸ್ ಮಾಡಿದ್ದೇವೆ. ಸೊ ಐ ಈಸ್ ಎ ಪ್ರನೌನ್, ಟೆಂಪಲ್ ಈಸ್ ಎ ನೌನ್. ಈ ನೌನ್ ಮತ್ತು ಪ್ರನೌನ್ ನಡ್ಬರ್ಕ್ ಸಂಬಂಧ ತೋರಿಸ್ತಾ ಇರುವ ಪದ ಟು. ಸೊ ಟು ಈಸ್ ಎ ಪ್ರಿಪೋಸಿಷನ್. ಐ ಗೋ ನಾನು ಹೋಗುತ್ತೇನೆ. ಎಲ್ಲಿಗೆ? ಟು ಟೆಂಪಲ್ ದೇವಸ್ಥಾನಕ್ಕೆ. ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. ದೇವಸ್ಥಾನ ಒಂದು ನಾಮಪದ, ನಾನು ಅನ್ನೋದು ಸರ್ವನಾಮ ಪದ. ಸರ್ವನಾಮ ಪದ ಮತ್ತು ನಾಮನ ಪದಗಳ ನಡುವೆ ಸಂಬಂಧ ತೋರಿಸ್ತಾ ಇರುವ ಪದ ಟು. ಗೋ ಇಸ್ ಎ ವರ್ಬ್. ಐ ಗೋ ನಾನು ಹೋಗುತ್ತೇನೆ. ಟು ಸ್ಕೂಲ್ ಶಾಲೆ, ಟು ಟೆಂಪಲ್ ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. ಟು ಈಸ್ ಎ ಪ್ರಿಪೋಸಿಷನ್ ಬಿಕಾಸ್ ಇಟ್ ಈಸ್ ಶೋವಿಂಗ್ ದ ರಿಲೇಷನ್ ಬಿಟ್ವೀನ್ ಪ್ರನೌನ್ ಆ್ಯಂಡ್ ನೌನ್. ನೌನ್ ಆ್ಯಂಡ್ ಪ್ರನೌನ್ ಅಂದರೆ ನಾಮಪದ ಮತ್ತು ಸರ್ವನಾಮ ಪದ ಅಥವಾ ನಾಮಪದ ಇವೆರಡರ ನಡಬರ್ಕ ಸಂಬಂಧ ತೋರಿಸ್ತಾ ಇದೆ ಆ ಟು ಅನ್ನೋ ಒಂದು ಪದ. ಅದಕ್ಕೋಸ್ಕರ ಟು ಈಸ್ ಎ ಪ್ರಿಪೋಸಿಷನ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ಸ್ಯಾಟ್ ಅಂಡರ್ ಎ ಟ್ರೀ. ನೋಡಿ, ವಿ ಸ್ಯಾಟ್ ಅಂಡರ್ ಎ ಟ್ರೀ. ಇಲ್ಲಿ ಅಂಡರ್ಲೈನ್ ಮಾಡಿರೋ ಪದ ಯಾವುದಂದರೆ ಅಂಡರ್. ನೋಡಿ, ವಿ ಈಸ್ ಎ ಪ್ರನೌನ್. ನಮ್ಮೆಲ್ಲರ ಹೆಸರು ಬದಲಾಗಿ ವಿ ಯೂಸ್ ಮಾಡಿದೆ. ವಿ ಈಸ್ ಎ ಪ್ರನೌನ್. ವಿ ಸ್ಯಾಟ್ ನಾವು ಕುಳಿತಿದ್ದೇವೆ. ಅಂಡರ್ ಎ ಟ್ರೀ. ಎ ಟ್ರೀ. ಟ್ರೀ ಈಸ್ ಎ ನೌನ್. ಒಂದು ಟ್ರೀ ಅಂತ ಹೆಸರಿಟ್ಟಿದ್ದೇವೆ. ಟ್ರೀ ಈಸ್ ಎ ನೌನ್. ವಿ ಈಸ್ ಎ ಪ್ರನೌನ್. ವಿ ಮತ್ತು ಟ್ರೀ ನಡುವರ್ಕ್ ಸಂಬಂಧ ಯಾವ್ದು ತೋರಿಸ್ತಾ ಇದೆ ಇಲ್ಲಿ ಪದ ಅಂದರೆ ಅಂಡರ್. ಸೊ ಅಂಡರ್ ಈಸ್ ಎ ಪ್ರಿಪೋಸಿಷನ್. ವಿ ಪ್ರನೌನು, ಟ್ರೀ ನೌನು ಇವೆರಡರ ನಡುವೆ ಸಂಬಂಧ ತೋರಿಸ್ತಾ ಇದೆ ನೋಡಿ ಅಂಡರ್. ಅದಕ್ಕೋಸ್ಕರ ಅಂಡರ್ ಈಸ್ ಎ ಪ್ರಿಪೋಸಿಷನ್. ವಿ ಸ್ಯಾಟ್ ನಾವು ಕುಳಿತಿದ್ದೇವೆ. ಎಲ್ಲಿ? ಅಂಡರ್ ಅ ಟ್ರೀ ಒಂದು ಮರದ ಕೆಳಗಡೆ. ಕೆಳಗಡೆ ಅಂಡರ್ ಅಂದರೆ ಕೆಳಗಡೆ, ಮರದ ಕೆಳಗಡೆ. ಲುಕ್ ಎಟ್ ಅನದರ್ ಎಕ್ಸಾಂಪಲ್, ಬುಕ್ ಈಸ್ ಆನ್ ದ ಟೇಬಲ್. ನೋಡಿ, ಇಲ್ಲಿ ಬುಕ್ ಅನ್ನೋದು ನೌನ್, ಟೇಬಲ್ ಅನ್ನೋದು ನೌನ್. ನೌನ್ ನಡ್ಬರ್ಕ ಸಂಬಂಧ ಕೂಡ ತೋರಿಸುವ ಪದಗಳಿಗೂ ನಾವು ಪ್ರಿಪೋಸಿಷನ್ ಅಂತೇಳಿ
ಕರಿತೀವಿ. ಇಲ್ಲಿ ಬುಕ್ ಈಸ್ ಎ ನೌನ್, ಟೇಬಲ್ ಈಸ್ ಎ ನೌನ್, ಆನ್ ಈಸ್ ಎ ಪ್ರಿಪೋಸಿಷನ್. ಆನ್ ಈಸ್ ಎ ಪ್ರಿಪೋಸಿಷನ್. ಯಾಕೆ ಆನ್ ಪ್ರಿಪೋಸಿಷನ್ ಆಯಿತು? ಬುಕ್ ಅನ್ನೋದು ನಾಮಪದ, ಟೇಬಲ್ ಅನ್ನೋದು ನಾಮಪದ. ಈ ಟೇಬಲ್ ಬುಕ್ ನಡುವೆ ಸಂಬಂಧ ಸೂಚಿಸ್ತಾ ಇರೋ ಪದ ಯಾವುದು? ಸಂಬಂಧ ತೋರಿಸ್ತಾ ಇರೋ ಪದ ಆನ್. ಬುಕ್ ಈಸ್, ಪುಸ್ತಕ ಇದೆ ಎಲ್ಲಿ? ಆನ್ ದ ಟೇಬಲ್, ಟೇಬಲ್ ಮೇಲೆ, ಆನ್ ದ ಟೇಬಲ್. ಆನ್ ಈಸ್ ಎ ಪ್ರಿಪೋಸಿಷನ್ ಬಿಕಾಸ್ ದಿ ವರ್ಡ್ ಆನ್ ಶೋವಿಂಗ್ ದ relation between table and book. So on is a preposition. Look at another example. Birds are flying over the school. ಇಲ್ಲೂ ಕೂಡ ನಾಮಪದಗಳ ನಡುವೆ ಸಂಬಂಧ ತೋರಿಸ್ತಾ ಇದೆ. ಯಾವ ಪದ? ಓವರ್ ಅನ್ನೋ ಒಂದು ಪದ. ಸೊ ಓವರ್ ಈಸ್ ಎ ಪ್ರಿಪೋಸಿಷನ್. ಹೇಗೆ ಪ್ರಿಪೋಸಿಷನ್ ಆಯಿತು? ಬರ್ಡ್ಸ್ ಈಸ್ ಎ ನೌನ್, ಪಕ್ಷಿಗಳು ಇದು ಒಂದು ನಾಮಪದಗಳು. ಸ್ಕೂಲು ಕೂಡ ನಾಮಪದ. ಈ ನಾಮಪದ ಮತ್ತು ಈ ನಾಮಪದ ಇವೆರಡರ ನಡುವೆ ಸಂಬಂಧ ತೋರಿಸೋ ಪದ ಓವರ್ ಇದೆ. ನೋಡಿ, ಬರ್ಡ್ಸ್ ಆರ್ ಫ್ಲೈಯಿಂಗ್, ಪಕ್ಷಿಗಳು ಹಾರುತ್ತಾ ಇದ್ದಾವೆ. ಎಲ್ಲಿಂದ? ಓವರ್ ದ ಸ್ಕೂಲ್, ಶಾಲೆಯ ಮೇಲಿಂದ. ಓವರ್ ದ ಸ್ಕೂಲ್. ಓವರ್ ಈಸ್ ಎ ಪ್ರಿಪೋಸಿಷನ್. ಅಂದರೆ ಎರಡು ಹೆಸರುಗಳು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡು ಹೆಸರುಗಳು ಅಥವಾ ಹೆಸರಿನ ಬದಲಾಗಿ ಕರೆಯುವ ಪದಗಳು ಮತ್ತು ಇತರೆ ಪದಗಳ ನಡುವೆ ಸಂಬಂಧ ಸೂಚಿಸುವ ಪದಗಳಿಗೆ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ ನಾವು. ಇಲ್ಲಿ ಬರ್ಡ್ಸ್ ಅನ್ನೋದು ಹೆಸರುಗಳಿದ್ದಾವೆ, ಸ್ಕೂಲ್ ಅನ್ನೋದು ಹೆಸರುಗಳಿದ್ದಾವೆ. ಇವೆರಡರ ನಡುವರ್ಕ ರಿಲೇಷನ್, ಸಂಬಂಧ ತೋರಿಸ್ತಾ ಇರೋ ಪದ ಓವರ್. ಸೊ ಓವರ್ ಈಸ್ ಎ ಪ್ರಿಪೋಸಿಷನ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ರಾಜು ಸ್ಟಡೀಡ್ ಫಾರ್ 5 hours. ರಾಜು ಸ್ಟಡೀಡ್, ರಾಜು ಅಭ್ಯಾಸ ಮಾಡಿದ. ಎಷ್ಟು ಗಂಟೆ? ಫಾರ್ 5 hours. ಇಲ್ಲಿ 5 hours ಅನ್ನೋದು ಒಂದು ನೌನ್, 5 ಗಂಟೆ ಅಂತೇಳಿ ಹೆಸರಿಟ್ಟಿದೆ ನಾವು ಅಭ್ಯಾಸ ಮಾಡಿದ್ದು. ಮತ್ತು ರಾಜು ಅನ್ನೋದು ಕೂಡ ನೌನ್. ಇವೆರಡರ ನಡುವೆ ಸಂಬಂಧ ತೋರಿಸ್ತಾ ಇರೋದು ಫಾರ್. ಫಾರ್ ಈಸ್ ಎ ಪ್ರಿಪೋಸಿಷನ್. ಇಯರ್ ಫಾರ್ ಈಸ್ ಎ ಪ್ರಿಪೋಸಿಷನ್. ರಾಜು ಮತ್ತು 5 hours ನಡುವೆ ಕೈಲಿ ಸಂಬಂಧ ತೋರಿಸ್ತಾ ಇರೋ ಪದ ಫಾರ್. ಸೊ ಫಾರ್ ಈಸ್ ಎ ಪ್ರಿಪೋಸಿಷನ್. ಲುಕ್ ಎಟ್ ಅನದರ್ ಎಕ್ಸಾಂಪಲ್. ರಮ್ಯಾ ಹ್ಯಾಸ್ ಬೀನ್ ಸಿಂಗಿಂಗ್ ಸಿನ್ಸ್ ಮಾರ್ನಿಂಗ್. ನೋಡಿ, ರಮ್ಯಾ ಈಸ್ ಎ ನೌನ್, ಮಾರ್ನಿಂಗ್ ಈಸ್ ಎ ನೌನ್. ಇವೆರಡರ ನಡುವೆ ಸಂಬಂಧ ತೋರಿಸ್ತಾ ಇರೋ ಪದ ಸಿನ್ಸ್. ಸಿನ್ಸ್ ಈಸ್ ಎ ಪ್ರಿಪೋಸಿಷನ್. Why since is a preposition here? It is showing the relationship between Ramya and morning. Ramya is a noun and morning is also noun. So Ramya and morning ನಡುವರ್ಕಿದ್ದಾರೆ ಅದರ್ ವರ್ಡ್ಸ್ಗಳು. ಅದರ್ ವರ್ಡ್ಸಲ್ಲಿ ಬರುತ್ತೆ ಇದು ಮಾರ್ನಿಂಗ್ ಅಂದರೆ. ಮಾರ್ನಿಂಗ್ ಮತ್ತು ರಮ್ಯಾನ್ ನಡುವರ್ಕ ಸಂಬಂಧ ಸೂಚಿಸ್ತಾ ಇರೋ ಪದ ಸಿನ್ಸ್. ಸೊ ಸಿನ್ಸ್ ಈಸ್ ಎ ಪ್ರಿಪೋಸಿಷನ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಪ್ರಿಪೋಸಿಷನ್ ಅಂದರೇನು ಮತ್ತು ಪ್ರಿಪೋಸಿಷನ್ಗಳನ್ನು ಹೇಗೆ ಯೂಸ್ ಮಾಡಬೇಕಂತೇಳಿ ಕಲಿತಾ ಇದ್ದೀರಿ. ಇವಾಗ ಲೆಟ್ಸ್ ಲರ್ನ್ ಲಿಸ್ಟ್ ಆಫ್ ಪ್ರಿಪೋಸಿಷನ್. ಈಗ ಪ್ರಿಪೋಸಿಷನ್ಗಳ ಒಂದು ಪಟ್ಟಿ ನೋಡೋಣ ಬನ್ನಿ. ಇಂಗ್ಲೀಷಲ್ಲಿ ಭಾಳಷ್ಟು ಪ್ರಿಪೋಸಿಷನ್ಸ್ಗಳಿದ್ದಾವೆ. ಕೆಲವು ಇಂಪಾರ್ಟೆಂಟ್ ಪ್ರಿಪೋಸಿಷನ್ಗಳ ಲಿಸ್ಟನ್ನು ಕೊಟ್ಟಿದ್ದೇನೆ, ಒಂದು ಸಾರಿ ಓದ್ತೀನಿ, ನೀವು ಕೇಳಿ, ನಿಮಗೆ ಉಪಯುಕ್ತವಾಗುತ್ತದೆ ಎಲ್ಲಾದರೂ ಯೂಸ್ ಮಾಡೋಕ್ಕೆ. ಲಿಸ್ಟ್ ಆಫ್ ಪ್ರಿಪೋಸಿಷನ್ಸ್: ಅಬೋವ್, ಅಲಾಂಗ್, ಅಬೌಟ್, across, after, against, among, at, before, behind, below, beneath, beside, between, by, beyond, concerning, despite, down, except, for, from, inside, into, in, like, next to, near, out, of, on, over, per, past, since, to, till, towards, up, under, unless, out, unto, until, around, with, through, instead of, along with, behalf of, in regards to, within, without. These all are list of preposition. ಇವೆಲ್ಲ ಪ್ರಿಪೋಸಿಷನ್ಗಳಾಗಿವೆ. ಈಗ ಪ್ರಿಪೋಸಿಷನ್ ಎಂದರೇನು ಮತ್ತು ಅದರ ಲಿಸ್ಟ್ಗಳೆಲ್ಲ ಕಲ್ತ್ರಿ. ನಾವು ಲೆಟ್ಸ್ ಲರ್ನ್ ಕೈಂಡ್ಸ್ ಆಫ್ ಪ್ರಿಪೋಸಿಷನ್. ಇವಾಗ ಬನ್ನಿ ಪ್ರಿಪೋಸಿಷನ್ಗಳ ಪ್ರಕಾರಗಳನ್ನು ತಿಳಿದುಕೊಳ್ಳೋಣ. ಪ್ರಿಪೋಸಿಷನ್ ಎಂದರೇನು
ಮತ್ತು ಪ್ರಿಪೋಸಿಷನ್ಗಳ ಲಿಸ್ಟನ್ನು ನೋಡಿದ್ರಿ. ಇವಾಗ ಬನ್ನಿ ಕೈಂಡ್ಸ್ ಆಫ್ ಪ್ರಿಪೋಸಿಷನ್ನ ಕಲಿಯೋಣ. ಲೆಟ್ಸ್ ಲರ್ನ್ ಕೈಂಡ್ಸ್ ಆಫ್ ಪ್ರಿಪೋಸಿಷನ್. ಉಪಸರ್ಗವ್ಯಯಗಳ ವಿಧಗಳು. ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್. There are 5 kinds of prepositions in English. They are as below. ಇಂಗ್ಲಿಷ್ ಗ್ರಾಮರ್ನಲ್ಲಿ 5 ಪ್ರಕಾರದ ಉಪಸರ್ಗವ್ಯಯಗಳಿವೆ. Let us know one by one. First one is a simple preposition. Second one is a double preposition. Third one is a compound preposition. Fourth one is a participle preposition. And fifth one is a phrase preposition. Now let's learn one by one along with examples. ಇವಾಗ ಕಲಿಯೋಣ ಬನ್ನಿ ಒನ್ ಬೈ ಒನ್ನು ವಿತ್ ಎಕ್ಸಾಂಪಲ್ಸ್ ಜೊತೆಗೆ. ಫಸ್ಟ್ ಒನ್ ಈಸ್ ಎ ಸಿಂಪಲ್ ಪ್ರಿಪೋಸಿಷನ್, ಅಂದರೆ ಸಾಮಾನ್ಯ ಉಪಸರ್ಗವ್ಯಯಗಳು. ಹಾಗಂದರೆ ಸಾಮಾನ್ಯ ಉಪಸರ್ಗವ್ಯಯಗಳು ಎಂದರೇನು ನೋಡೋಣ ಬನ್ನಿ. ಸಿಂಪಲ್ ಪ್ರಿಪೋಸಿಷನ್ಸ್ ಆರ್ ಫಾರ್ಮ್ಡ್ ಬೈ ಸಿಂಪಲ್ ಸಿಲೆಬಲ್ ವರ್ಡ್ಸ್. ಸೊ ದೇ ಆರ್ ಕಾಲ್ಡ್ ಸಿಂಪಲ್ ಪ್ರಿಪೋಸಿಷನ್ಸ್. ಸಾದಾ ಉಪಸರ್ಗವ್ಯಯಗಳು ಎಂದರೆ ಸರಳವಾದ ಸಿಲೆಬಲ್ ಉಚ್ಚಾರಾಂಶಗಳನ್ನು ಹೊಂದಿರುವ ಪದಗಳಿಗೆ ನಾವು ಸಿಂಪಲ್ ಪ್ರಿಪೋಸಿಷನ್ ಎಂದು ಕರೆಯುತ್ತೇವೆ. ಅಂದರೆ ಸರಳವಾದ ಉಚ್ಚಾರಾಂಶ. ಸಿಲೆಬಲ್ ಅಂದರೆ ಉಚ್ಚಾರಾಂಶಗಳು, ಅಂದರೆ ಜಾಸ್ತಿ ಅದರಲ್ಲಿ ಸಿಲೆಬಲ್ಸ್ಗಳಿರಲ್ಲ. ಓನ್ಲಿ ಒನ್ ಸಿಲೆಬಲ್ ಇರುತ್ತೆ. 1 ಸಿಲೆಬಲ್ ಆರ್ 2 ಸಿಲೆಬಲ್ ಇರುವಂಥ ಉಪಸರ್ಗವ್ಯಯಗಳು. 1 ಸಿಲೆಬಲ್ ಅಥವಾ 2 ಸಿಲೆಬಲ್ ಇರುವಂಥ ಪ್ರಿಪೋಸಿಷನ್ಗಳಿಗೆ ನಾವು ಸಿಂಪಲ್ ಪ್ರಿಪೋಸಿಷನ್ಸ್ ಎಂದು ಕರೆಯುತ್ತೇವೆ. ಸಾದಾ ಉಪಸರ್ಗವ್ಯಯಗಳು ಎಂದು ಕರೆಯುತ್ತೇವೆ. ಇಟ್ ಮೀನ್ಸ್ ಸಿಂಪಲ್ ಪ್ರಿಪೋಸಿಷನ್ ಆರ್ ಫಾರ್ಮ್ಡ್ ಬೈ ಸಿಂಪಲ್ ಸಿಲೆಬಲ್ ವರ್ಡ್ಸ್. ಸರಳವಾದ ಅಥವಾ ಸಾದಾ ಒಂದು ಸಿಲೆಬಿಕ್ ವರ್ಡ್ಸ್ಗಳನ್ನು ಹೊಂದಿರುತ್ತವೆ. ಜಾಸ್ತಿ ಸಿಲೆಬಲ್ಗಳನ್ನು ಒಳಗೊಂಡಿರುವುದಿಲ್ಲ ಆ ಪ್ರಿಪೋಸಿಷನ್ಸಲ್ಲಿ. ನೋಡಿ ಇಲ್ಲಿ ಎಕ್ಸಾಂಪಲ್, ಲುಕ್ ಎಟ್ ದ ಎಕ್ಸಾಂಪಲ್. ಆಟ್ ನೋಡಿ ಇಲ್ಲಿ ಒಂದೇ ಸಿಲೆಬಲ್ ಇದೆ. ಬೈ ಇಲ್ಲೂ ಒಂದೇ ಇದೆ. ಫಾರ್, ಇನ್, ಆಫ್, ಆನ್, ಔಟ್, ವಿತ್, ಟಿಲ್, ಥ್ರೂ, ಅಪ್, ಡೌನ್, ಆನ್, ಟು, ಓವರ್, ಸಿನ್ಸ್, ವಿಯಾ, ಅಂಡರ್, ಔಟ್, ಆಫ್ಟರ್, ರೌಂಡ್. ಈ ಎಲ್ಲ ಪ್ರಿಪೋಸಿಷನ್ಸ್ಗಳಲ್ಲಿ ಓನ್ಲಿ 1 ಆರ್ 2 ಸಿಲೆಬಿಕ್ ವರ್ಡ್ಸ್ ಸಿಲೆಬಲ್ಗಳನ್ನು ಒಳಗೊಂಡಿದೆ. ಸೊ ಯಾವ ಒಂದು ಪ್ರಿಪೋಸಿಷನ್ಸ್ಗಳು 1 ಆರ್ 2 ಸಿಲೆಬಲ್ಗಳನ್ನು ಹೊಂದಿರ್ತವೆಯೋ ಅಂಥ ಪ್ರಿಪೋಸಿಷನ್ಸ್ಗಳಿಗೆ ನಾವು ಸಿಂಪಲ್ ಪ್ರಿಪೋಸಿಷನ್ಗಳು ಎಂದು ಕರೆಯುತ್ತೇವೆ. ಲುಕ್ ಎಟ್ ದಿ ಎಕ್ಸಾಂಪಲ್. ಉದಾಹರಣೆ ನೋಡಿ, ಗುರ್ತಾಗುತ್ತೆ ಇನ್ನೂ ಚೆನ್ನಾಗಿ. ಹೀ ಈಸ್ ಎಟ್ ದ ಬಸ್ ಸ್ಟ್ಯಾಂಡ್. ಇಲ್ಲಿ ಎಟ್ ಅನ್ನೋದು ಒಂದು ಸಿಂಪಲ್ ಪ್ರಿಪೋಸಿಷನ್ ಆಗಿದೆ. ಹೀ ಈಸ್ ಎಟ್ ದ ಬಸ್ ಸ್ಟ್ಯಾಂಡ್. ಅವನು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿ ಫೆಲ್ ಆಫ್ ದ ಟ್ರೇನ್. ಸಿ ಫೆಲ್ ಆಫ್ ದ ಟ್ರೇನ್. ಅವಳು ಟ್ರೇನ್ ಇಂದ ಬಿದ್ದಳು. ಟ್ರೇನಿಂದ ಕೆಳಗೆ ಬಿದ್ದಳು. ಸಿ ಫೆಲ್ ಆಫ್ ಅಂದರೆ ಬಿದ್ದಳು. ಆಫ್ ಈಸ್ ಎ ಸಿಂಪಲ್ ಪ್ರಿಪೋಸಿಷನ್. ರಾಮ್ ಕಟ್ ಆ್ಯನ್ ಆ್ಯಪಲ್ ವಿತ್ ನೈಫ್. ವಿತ್ ಈಸ್ ಎ ಸಿಂಪಲ್ ಪ್ರಿಪೋಸಿಷನ್. ಅದೇ ಥರ ನೋಡಿ ಇನ್ನೊಂದು ಎಕ್ಸಾಂಪಲ್ಲು. ಸಿ ಸ್ಯಾಟ್ ಆನ್ ದ ಕಾಟ್. ಅವಳು ಮಂಚದ ಮೇಲೆ ಕೂತಳು. ಆನ್ ಈಸ್ ಎ ಸಿಂಪಲ್ ಪ್ರಿಪೋಸಿಷನ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಕೈಂಡ್ಸ್ ಆಫ್ ಪ್ರಿಪೋಸಿಷನಲ್ಲಿ ಫಸ್ಟ್ ಒನ್ನು ಸಿಂಪಲ್ ಪ್ರಿಪೋಸಿಷನ್. ಸಿಂಪಲ್ ಪ್ರಿಪೋಸಿಷನ್ ಅಂದ್ರೇನು ಮತ್ತು ಅವು ಯಾವುವು ಮತ್ತು ಎಕ್ಸಾಂಪಲ್ಸ್ಗಳನ್ನು ನೋಡಿದ್ರಿ. ಇವಾಗ ಬನ್ನಿ ಲೆಟ್ಸ್ ಲರ್ನ್ ಸೆಕೆಂಡ್ ಕೈಂಡ್ ಆಫ್ ಪ್ರಿಪೋಸಿಷನ್ ಈಸ್ ಡಬಲ್ ಪ್ರಿಪೋಸಿಷನ್. ಅಂದ್ರೇನು ಕಲಿಯೋಣ ಬನ್ನಿ. ಸಿಂಪಲ್ ಪ್ರಿಪೋಸಿಷನ್ ಅಂದ್ರೇನು ಮತ್ತು ಅವು ಹೇಗೆ ಯೂಸ್ ಮಾಡಬೇಕಂತೇಳಿ ಕಲ್ತ್ರಿ. ಇವಾಗ ಬನ್ನಿ ಸೆಕೆಂಡ್ ಕೈಂಡ್ ಆಫ್ ಪ್ರಿಪೋಸಿಷನ್ ಈಸ್ ಡಬಲ್ ಪ್ರಿಪೋಸಿಷನ್ಸ್. ಅಂದ್ರೇನು ತಿಳಿದುಕೊಳ್ಳೋಣ ಬನ್ನಿ. ಡಬಲ್ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ ವಿಚ್ ಕಂಟೇನ್ 2 words are known as double preposition. ಡಬಲ್ ಪ್ರಿಪೋಸಿಷನ್ ಅಂದರೆ ವೆರಿ ಸಿಂಪಲ್. ಯಾವ ಒಂದು ಪ್ರಿಪೋಸಿಷನ್ 2 ಪದಗಳಿಂದ ಕೂಡಿರುತ್ತದೆಯೋ ಅಂಥ ಪ್ರಿಪೋಸಿಷನ್ಗಳಿಗೆ, ಅಂಥ ಉಪಸರ್ಗವ್ಯಯಗಳಿಗೆ ಡಬಲ್ ಪ್ರಿಪೋಸಿಷನ್ ಎಂದು ಕರೆಯುತ್ತೇವೆ.
ಫಾರ್ ಎಕ್ಸಾಂಪಲ್ ಔಟ್ ಆಫ್, ನೋಡಿ ಇಲ್ಲಿ ಔಟ್ ಒಂದು ಪದ ಇದೆ, ಆಫ್ ಒಂದು ಪದ ಇದೆ. ಈ ಎರಡೂ ಪದಗಳು ಸೇರಿ ಒಂದು ಪ್ರಿಪೋಸಿಷನ್ ಆಗಿದೆ, ಔಟ್ ಆಫ್. ದಿಸ್ ಈಸ್ ಎ ಡಬಲ್ ಪ್ರಿಪೋಸಿಷನ್. ಇನ್ನೊಂದು ನೋಡಿ, ಫ್ರಮ್ ಬಿಹೈಂಡ್. ಎರಡು ಪ್ರಿಪೋಸಿಷನ್ಗಳು ಸೇರಿ ಒಂದು ಪ್ರಿಪೋಸಿಷನ್ ಆದರೆ ಅದಕ್ಕೆ ಡಬಲ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ಅಥವಾ ಎರಡು ಪದಗಳು ಸೇರಿ ಒಂದು ಪ್ರಿಪೋಸಿಷನ್ ಆದರೆ ಅದಕ್ಕೆ ಡಬಲ್ ಪ್ರಿಪೋಸಿಷನ್ ಎಂದು ಕರೆಯುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಫ್ರಮ್ ಬಿಹೈಂಡ್, ಫ್ರಮ್ ಅಮಾಂಗ್, ಫ್ರಮ್ ಅಂಡರ್. ನೋಡಿ ಎರಡು ಪದಗಳು ಸೇರಿ ಒಂದು ಪ್ರಿಪೋಸಿಷನ್ ಆಗ್ತಾ ಇದೆ. ಅಕಾರ್ಡಿಂಗ್ ಟು, ನೋಡಿ ಅಕಾರ್ಡಿಂಗ್ ಒಂದು, ಟು ಒಂದು, ಎರಡು ಸೇರಿ ಒಂದು ಪ್ರಿಪೋಸಿಷನ್ ಆಯಿತು. ಅದಕ್ಕೆ ಡಬಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟು, ನಿಯರ್ ಟು, ಅಪೋಸಿಟ್ ಟು, ಕ್ಲೋಸ್ ಟು, ಇನ್ಸ್ಟೀಡ್ ಆಫ್, ಇನ್ಸ್ಪೈಟ್ ಆಫ್, ಡ್ಯೂ ಟು, ಇನ್ಕ್ಲೂಸಿವ್ ಟು, ಆ್ಯಸ್ ರಿಗಾರ್ಡ್ಸ್ ಎಕ್ಸೆಟ್ರಾ. ಈ ಎಲ್ಲ ಪ್ರಿಪೋಸಿಷನ್ಸ್ಗಳು ಎರಡು ಪದಗಳಿಂದ ಕೂಡಿದೆ. ಸೊ ಅದಕ್ಕೋಸ್ಕರ ಇವುಗಳಿಗೆ ನಾವು ಡಬಲ್ ಪ್ರಿಪೋಸಿಷನ್ಸ್ ಎಂದು ಕರೆಯುತ್ತೇವೆ. ವಾಕ್ಯದಲ್ಲಿ ನೋಡಿ ಹೇಗೆ ಯೂಸ್ ಮಾಡಬೇಕು ಡಬಲ್ ಪ್ರಿಪೋಸಿಷನ್ಸ್. ಲುಕ್ ಎಟ್ ದ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, ಹೀ ರಿಕಗ್ನೈಸ್ಡ್ ಮಹೇಶ್ ಫ್ರಮ್ ಅಮಾಂಗ್ ಹಿಸ್ ಫ್ರೆಂಡ್ಸ್. ಇಲ್ಲಿ ಅಮಾಂಗ್, ಫ್ರಮ್ ಅಮಾಂಗ್, ಫ್ರಮ್ ಅಮಾಂಗ್ ಏನಿದೆ, ಇದು ಡಬಲ್ ಪ್ರಿಪೋಸಿಷನ್ ಇದೆ. ಗೊತ್ತಾಯ್ತಾ? ಅದೇ ಥರ ಅಕಾರ್ಡಿಂಗ್ ಟು ಮೀ, ಪ್ರಿಪೋಸಿಷನ್ಸ್ ಆರ್ ವೆರಿ ಈಸಿ. ಅಕಾರ್ಡಿಂಗ್ ಟು ಡಬಲ್ ಪ್ರಿಪೋಸಿಷನ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿ ಕೇಮ್ ಔಟ್ ಆಫ್ ದ ಹೌಸ್. ಇಲ್ಲಿ ಔಟ್ ಆಫ್ ಈಸ್ ಎ ಡಬಲ್ ಪ್ರಿಪೋಸಿಷನ್. ಅದೇ ಥರ ರಕ್ಷಿತಾ ಲಿವ್ಡ್ ನೆಕ್ಸ್ಟ್ ಟು ಅವರ್ ಹೌಸ್. ನೆಕ್ಸ್ಟ್ ಟು ಈಸ್ ಎ ಡಬಲ್ ಪ್ರಿಪೋಸಿಷನ್. ನೋಡಿ, ನೆಕ್ಸ್ಟು ಮತ್ತು ಟು ಎರಡು ಪದಗಳು ಸೇರಿ ಪ್ರಿಪೋಸಿಷನ್ ಆಗಿದೆಯಲ್ಲ, ಅದಕ್ಕೆ ನಾವು ಡಬಲ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ರಕ್ಷಿತಾ ಲಿವ್ಡ್ ನೆಕ್ಸ್ಟ್ ಟು ಅವರ್ ಹೌಸ್. ರಕ್ಷಿತಾ ನಮ್ಮ ಮನೆಯ ಪಕ್ಕದಲ್ಲಿ ವಾಸಿಸಿದ್ದಾಳೆ. ಗೊತ್ತಾಯ್ತಲ್ಲ? ಅದೇ ಥರ ಇವಾಗ ಥರ್ಡ್ ಕೈಂಡ್ ಆಫ್ ಪ್ರಿಪೋಸಿಷನ್ ನೋಡೋಣ ಬನ್ನಿ. ಥರ್ಡ್ ಕೈಂಡ್ ಆಫ್ ಪ್ರಿಪೋಸಿಷನ್ ಈಸ್ ಕಂಪೌಂಡ್ ಪ್ರಿಪೋಸಿಷನ್ಸ್, ಅಂದರೆ ಸಂಯುಕ್ತ ಉಪಸರ್ಗವ್ಯಯಗಳು. ಲೆಟ್ಸ್ ಲರ್ನ್ ದ ಡೆಫಿನೇಷನ್ ಆಫ್ ಕಂಪೌಂಡ್ ಪ್ರಿಪೋಸಿಷನ್. ಇವಾಗ ಕಂಪೌಂಡ್ ಪ್ರಿಪೋಸಿಷನ್ ಎಂದರೇನು ಡೆಫಿನೇಷನ್ ನೋಡೋಣ ಬನ್ನಿ. ಪ್ರಿಪೋಸಿಷನ್ ವಿಚ್ ಆರ್ ಫಾರ್ಮ್ಡ್ ಬೈ ಪ್ರಿಫಿಕ್ಸಿಂಗ್ ಆರ್ ನೋನ್ ಆಸ್ ಕಂಪೌಂಡ್ ಪ್ರಿಪೋಸಿಷನ್ಸ್. ಕಂಪೌಂಡ್ ಪ್ರಿಪೋಸಿಷನ್ ಅಂದರೆ ಸಂಯುಕ್ತ ಉಪಸರ್ಗವ್ಯಯಗಳು ಎಂದರೆ ಪ್ರಿಫಿಕ್ಸ್ಗಳನ್ನು ಸೇರಿಕೊಂಡು ಪ್ರಿಪೋಸಿಷನ್ ಆದರೆ ಅಂಥ ಪ್ರಿಪೋಸಿಷನ್ಗಳಿಗೆ ಕಂಪೌಂಡ್ ಪ್ರಿಪೋಸಿಷನ್ಸ್ ಅಥವಾ ಸಂಯುಕ್ತ ಉಪಸರ್ಗವ್ಯಯಗಳು ಎಂದು ಕರೆಯುತ್ತೇವೆ. ನಿಮಗೆ ಗೊತ್ತಿದೆಯಲ್ಲ ಪ್ರಿಫಿಕ್ಸು ಮತ್ತು ಸಫಿಕ್ಸು. ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಬಿನೀತ್, ನೋಡಿ ಇಲ್ಲಿ ಬಿ ಅನ್ನೋದು ಇದು ಏನಿದೆ, ಇದು ಬಿ ಅನ್ನೋದು ಪ್ರಿಫಿಕ್ಸ್ ಆಗಿದೆ. ಅದೇ ಥರ ಇಲ್ಲಿ ಎ ಪ್ರಿಫಿಕ್ಸು, ಇಲ್ಲಿ ಬಿ ಪ್ರಿಫಿಕ್ಸು, ಇಲ್ಲಿ ಔಟ್ ಪ್ರಿಫಿಕ್ಸು, ಇಲ್ಲಿ ಬಿ ಪ್ರಿಫಿಕ್ಸು, ಇಲ್ಲಿ ಇನ್ ಪ್ರಿಫಿಕ್ಸು, ಇಲ್ಲಿ ಟು ಪ್ರಿಫಿಕ್ಸು, ಇಲ್ಲಿ ಎ ಪ್ರಿಫಿಕ್ಸು, ಇಲ್ಲಿ ಥ್ರೂ ಪ್ರಿಫಿಕ್ಸು, ಇಲ್ಲಿ ಅನ್ ಪ್ರಿಫಿಕ್ಸು. ನೋಡಿ, ಈ ಎಲ್ಲ ಪ್ರಿಪೋಸಿಷನ್ಗಳಲ್ಲಿ ಬಿ ಅನ್ನೋದು ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಮೊದಲಿಗೆ ಒಂದು ಪದಗಳು ಸೇರಿ ಒಂದು ಪ್ರಿಪೋಸಿಷನ್ ಆಯ್ತಂದರೆ ಅದಕ್ಕೆ ಸಂಯುಕ್ತ ಉಪಸರ್ಗವ್ಯಯಗಳು ಅಥವಾ ಕಂಪೌಂಡ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ಈ ಪ್ರಿಪೋಸಿಷನ್ ನೋಡಿ, ಬಿನೀತ್. ಈ ಬಿನೀತಲ್ಲಿ ಬಿ ಅನ್ನೋದು ಒಂದು ಫಸ್ಟಿಗೆ ಒಂದು ಪದ ಹಚ್ಚಿ ನೀತ್, ಇವೆರಡು ಸೇರಿ ಒಂದು ಪ್ರಿಪೋಸಿಷನ್ ಆಯ್ತು, ಅದಕ್ಕೆ ಕಂಪೌಂಡ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ಬಿ ನೀತ್. ಅದೇ ಥರ ಅಕ್ರಾಸ್, ಕ್ರಾಸ್ಗೆ ಎ ಹಚ್ಚಿದೆ, ಅಕ್ರಾಸ್ ಆಯ್ತು. ಇಲ್ಲಿ ಎ ಅನ್ನೋದು ಪ್ರಿಫಿಕ್ಸ್, ಕ್ರಾಸ್, ಅಕ್ರಾಸ್, ಇದು ಕಂಪೌಂಡ್ ಪ್ರಿಪೋಸಿಷನ್. ಅದೇ ಥರ ಯಾನ್ಡ್ಗೆ ಬಿ ಹಚ್ಚಿದೆ, ಬಿ ಈಸ್ ಎ ಪ್ರಿಫಿಕ್ಸ್, ಬಿಯಾಂಡ್. ಇವಾಗ ಬಿಯಾಂಡ್ ಈಸ್ ಎ ಕಂಪೌಂಡ್ ಪ್ರಿಪೋಸಿಷನ್. ಅದೇ ಥರ ಔಟ್ಸೈಡ್, ಔಟ್ ಈಸ್ ಎ ಪ್ರಿಫಿಕ್ಸ್, ಸೈಡ್ಗೆ ನಾವು ಔಟ್ ಹಚ್ಚಿ ಔಟ್ಸೈಡ್ ಮಾಡಿದೇವೆ, ಇದು ಕಂಪೌಂಡ್ ಪ್ರಿಪೋಸಿಷನ್. ಇಲ್ಲಿ ಬಿಸೈಡ್, ಬಿಗೆ ಬಿಸೈಡ್ ಹಚ್ತೇವೆ, ಸೈಡ್ಗೆ ಬಿ ಹಚ್ತೇವೆ, ಬಿಸೈಡ್ ಆಯಿತು, ಇದು ಕೂಡ ಕಂಪೌಂಡ್ ಪ್ರಿಪೋಸಿಷನ್. ಅದೇ ಥರ ಇನ್ಸೈಡ್, ಇನ್ ಈಸ್ ಎ ಪ್ರಿಫಿಕ್ಸ್, ಸೈಡ್, ಇನ್ಸೈಡ್, ಕಂಪೌಂಡ್ ಪ್ರಿಪೋಸಿಷನ್. ಟುವರ್ಡ್ಸ್, ಟು ಈಸ್ ಎ ಪ್ರಿಫಿಕ್ಸ್, ವರ್ಡ್ಸ್ ಈಸ್ ಎ ವರ್ಡ್, ಇವೆರಡು ಸೇರಿ ಟುವರ್ಡ್ಸ್ ಆಯಿತು. ಅದೇ ಥರ ಅಗೇನ್ಸ್ಟ್, ಎ ಈಸ್ ಎ ಪ್ರಿಫಿಕ್ಸ್, ಅಗೇನ್ಸ್ಟ್. ಥ್ರೂ ಔಟ್, ಥ್ರೂ ಈಸ್ ಎ ಪ್ರಿಫಿಕ್ಸ್, ಔಟ್, ಥ್ರೂ ಔಟ್, ಕಂಪೌಂಡ್ ಪ್ರಿಪೋಸಿಷನ್. until, un is a prefix till, until, compound preposition.
ನೋಡಿದ್ರೆಲ್ಲ ಕಂಪೌಂಡ್ ಪ್ರಿಪೋಸಿಷನ್ ಅಂದ್ರೇನು. ಲೆಟ್ಸ್ ಲುಕ್ ಎಟ್ ದ ಎಕ್ಸಾಂಪಲ್ಸ್. ಉದಾಹರಣೆಗಳು ನೋಡೋಣ ಬನ್ನಿ. ದ ಸ್ಕೈ ಈಸ್ ಅಬೋವ್ ಅಸ್. ಆಕಾಶ ನಮ್ಮ ಮೇಲೆ ಇದೆ. ಅಬೋವ್ ಈಸ್ ಎ ಕಂಪೌಂಡ್ ಪ್ರಿಪೋಸಿಷನ್. ಅದೇ ಥರ ದೇ ಬಿಲ್ಟ್ ಎ ಬ್ರಿಡ್ಜ್ ಅಕ್ರಾಸ್ ದ ರಿವರ್. ಅವರು ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಕಟ್ಟಿದರು. ಅಂದರೆ ಅಕ್ರಾಸ್ ಈಸ್ ಎ ಕಂಪೌಂಡ್ ಪ್ರಿಪೋಸಿಷನ್. ಇಲ್ಲಿ ಎಕ್ಸ್ಟ್ರಾ ಸೇರಿದೆ ಅಲ್ವಾ, ಸೊ ಅಕ್ರಾಸ್. ಅದೇ ಥರ ಅಮಿತ್ ಫಾಟ್ ಅಗೇನ್ಸ್ಟ್ ಕರಪ್ಷನ್. ಅಮಿತನು ಕರಪ್ಷನ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ. ಅಗೇನ್ಸ್ಟ್ ಈಸ್ ಎ ಕಂಪೌಂಡ್ ಪ್ರಿಪೋಸಿಷನ್. ನೋಡಿದ್ರಲ್ಲ ವೀಕ್ಷಕರೇ, ಕಂಪೌಂಡ್ ಪ್ರಿಪೋಸಿಷನ್ ಅಂದರೆ ವೆರಿ ಸಿಂಪಲ್, ಸಂಯುಕ್ತ ಉಪಸರ್ಗಗಳು ಎಂದು ಕರೆಯುತ್ತೇವೆ. ಎರಡು ಅಂದರೆ ಪ್ರಿಫಿಕ್ಸ್ಗಳನ್ನು ಸೇರಿ ಮತ್ತು ಪ್ರಿಪೋಸಿಷನ್ ಆದರೆ, ಪ್ರಿಫಿಕ್ಸ್ಗಳು ಫಸ್ಟಿಗೆ ಪ್ರಿಫಿಕ್ಸ್ ಬಂದು ಇನ್ನೊಂದು ಪದ ಸೇರಿ ಅವಾಗ ಅವು ಪ್ರಿಪೋಸಿಷನ್ ಆದರೆ ಅವಕ್ಕೆ ಕಂಪೌಂಡ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ನಿಮಗೆ ಪ್ರಿಫಿಕ್ಸ್ ಸಫಿಕ್ಸ್ ಅಂದರೆ ಗುರ್ತಿರ್ಬೇಕು. ಪ್ರಿಫಿಕ್ಸ್ ಅಂದರೆ ಮೊದಲಿಗೆ ಹಚ್ಚೋದು. ಕೆಲವು ಪದಗಳನ್ನು ಮೊದಲಿಗೆ ಹಚ್ಚಿ ಪ್ರಿಫಿಕ್ಸ್ಗಳು ಅಂತೇಳಿ ಕರಿತೀವಿ. ಮೊದಲಿಗೆ ಹಚ್ಚಿ ಹೊಸ ಪದಗಳನ್ನು ಕ್ರಿಯೇಟ್ ಅದಕ್ಕೆ ಅಂಥ ಪದಗಳನ್ನು ಸೇರಿ ಪ್ರಿಪೋಸಿಷನ್ ಆದರೆ ಅವಕ್ಕೆ ಕಂಪೌಂಡ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ಐ ಹೋಪ್ ಕಂಪೌಂಡ್ ಪ್ರಿಪೋಸಿಷನ್ ಅಂದರೆ ಏನು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇವಾಗ ಬನ್ನಿ ಫೋರ್ತ್ ಕೈಂಡ್ ಆಫ್ ಪ್ರಿಪೋಸಿಷನ್ನ ನೋಡೋಣ ಬನ್ನಿ. ಕೈಂಡ್ಸ್ ಆಫ್ ಪ್ರಿಪೋಸಿಷನಲ್ಲಿ ಫೋರ್ತ್ ಕೈಂಡ್ ಆಫ್ ಪ್ರಿಪೋಸಿಷನ್ ಈಸ್ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್. ಅಂದರೆ ಕೃದ್ವಾಚಕ ಉಪಸರ್ಗವ್ಯಯಗಳು ಎಂದು ಕರೆಯುತ್ತೇವೆ. ಲೆಟ್ ಅಸ್ ಸಿ ದ ಡೆಫಿನಿಷನ್ ಆಫ್ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್. Present participles which are used as prepositions are known as participle prepositions. ಅಂದರೆ ಕೃದ್ವಾಚಕ ಉಪಸರ್ಗವ್ಯಯಗಳು ಎಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ನ ಯೂಸ್ ಮಾಡಿ ಉಪಯೋಗಿಸಿ ರೂಪುಗೊಳ್ಳುವ ಪ್ರಿಪೋಸಿಷನ್ಸ್ಗಳಿಗೆ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಎಂದು ಕರೆಯುತ್ತೇವೆ. ಇನ್ನು ಸಿಂಪಲ್ ಆಗಿ ಹೇಳಬೇಕಂದರೆ ಪ್ರೆಸೆಂಟ್ ಸೇಪ್ಗಳಿಗೆ ನಾವು ING ಫಾರ್ಮ್ನ ಹಚ್ಚಿ ING ಫಾರ್ಮ್ಗಳಿಂದ ಎಂಡ್ ಆಗುವಂಥ ಪದಗಳಿಗೆ ನಾವು ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಎಂದು ಕರೆಯುತ್ತೇವೆ. ಲುಕ್ ಎಟ್ ದ ಎಕ್ಸಾಂಪಲ್. ಉದಾಹರಣೆ ನೋಡಿ. ಕನ್ಸರ್ನಿಂಗ್, ರಿಗಾರ್ಡಿಂಗ್, ಡ್ಯೂರಿಂಗ್, ಕನ್ಸಿಡರಿಂಗ್, ಪೆಂಡಿಂಗ್, ಟಚಿಂಗ್ ಇವೆಲ್ಲ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ಗಳಿಗೆ ಉದಾಹರಣೆಗಳಾಗಿವೆ. ಫಾರ್ ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಯೂಸ್ ಮಾಡಿದಾಗ ಹೇಗೆ ಅರ್ಥ ಕೊಡುತ್ತವೆ ನೋಡಿ. I stayed in Bengaluru during Dasara. During is a participle preposition. ಅದೇ ಥರ regarding your inquiry we can supply the goods by next month. Regarding is a participle prepositions. ಇನ್ನೊಂದು ಎಕ್ಸಾಂಪಲ್ ನೋಡಿ. I came to this decision considering all these points. Considering is a participle prepositions. Look at another example. I have not yet received any information concerning the examination. Concerning is a participle prepositions. ನೋಡಿದ್ರಲ್ಲ ಈ ಎಲ್ಲ ಎಕ್ಸಾಂಪಲ್ಸಲ್ಲಿ ಡ್ಯೂರಿಂಗ, ರಿಗಾರ್ಡಿಂಗ, ಕನ್ಸಿಡರಿಂಗ ಮತ್ತು ಕನ್ಸರ್ನಿಂಗ್ ಇವೆಲ್ಲ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ಗಳಾಗಿವೆ. ಐ ಸ್ಟೇಡ್ ಇನ್ ಬೆಂಗಳೂರು ಡ್ಯೂರಿಂಗ್ ದಸರಾ. ದಸರಾದಲ್ಲಿ ನಾನು ಬೆಂಗಳೂರಿನಲ್ಲಿ ಇದ್ದೆ ಅಂದರೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೆ ದಸರಾ ಹಾಲಿಡೇ ಸಮಯದಲ್ಲಿ. ಡ್ಯೂರಿಂಗ್ ಈಸ್ ಎ ಪಾರ್ಟಿಸಿಪಲ್ ಪ್ರಿಪೋಸಿಷನ್. ಅದೇ ಥರ ರಿಗಾರ್ಡಿಂಗ್ ಯುವರ್ ಇನ್ಕ್ವೈರಿ. ರಿಗಾರ್ಡಿಂಗ್ ನಮ್ಮ ಇನ್ಕ್ವೈರಿ ಆದ ನಂತರ ವಿ ಸಪ್ಲೈ ದಿ ಗೂಡ್ಸ್ ಬೈ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್ ನಮ್ಮ ಸರಕುಗಳನ್ನು ಇನ್ಕ್ವೈರಿ ಆದ ನಂತರ. ರಿಗಾರ್ಡಿಂಗ್ ಅಂದರೆ ಅದರ ಬಗ್ಗೆ ಇನ್ಕ್ವೈರಿ ಆದ ನಂತರ ಅಂಥೇಳಿ ಹೇಳ್ತಾ ಇದ್ದೀವಿ. ಅದೇ ಥರ ಐ ಕೇಮ್ ಟು ದಿಸ್ ಡಿಸಿಷನ್ ಕನ್ಸಿಡರಿಂಗ್ ಆಲ್ ದಿ ಪಾಯಿಂಟ್ಸ್. ಎಲ್ಲ ಒಂದು ಅಂಶಗಳನ್ನು ಪರಿಗಣಿಸಿ ಈ ಒಂದು ನಿರ್ಧಾರಕ್ಕೆ ಬಂದೆ. ಕನ್ಸಿಡರಿಂಗ್ ಈಸ್ ಅ participle preposition. I have not yet received any information concerning the examination. Examination ಅದ ಕುರಿತು ಯಾವುದೇ ಇನ್ನೂ ಮಾಹಿತಿ ನನಗೆ ಬಂದಿಲ್ಲ. ನೋಡಿದ್ರಲ್ಲ ಎಲ್ಲ ಕನ್ಸಿಡರಿಂಗ ಮತ್ತು ಕನ್ಸರ್ನಿಂಗ, ಡ್ಯೂರಿಂಗ ಮತ್ತು ಈ ಎಲ್ಲ ರಿಗಾರ್ಡಿಂಗ ಈ ಎಲ್ಲ ಪ್ರಿಪೋಸಿಷನ್ಸ್ಗಳು ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ಗಳಾಗಿದ್ದಾವೆ.
ಕೊನೆಯ ಒಂದು ಕೈಂಡ್ಸ್ ಆಫ್ ಪ್ರಿಪೋಸಿಷನ್ ನೋಡೋಣ ಬನ್ನಿ. ಫ್ರೇಸ್ ಪ್ರಿಪೋಸಿಷನ್ ಅಂದರೆ ವಾಕ್ಯಪ್ರದಯ ಉಪಸರ್ಗವ್ಯಯಗಳು ಎಂದು ಕರೆಯುತ್ತೇವೆ. ಇವಾಗ ಡೆಫಿನಿಷನ್ ನೋಡೋಣ ಬನ್ನಿ. ಫ್ರೇಸ್ ಪ್ರಿಪೋಸಿಷನ್ಸ್ ಆರ್ ಫಾರ್ಮ್ಡ್ ಬೈ ದಿ ಗ್ರೂಪ್ ಆಫ್ ವರ್ಡ್ಸ್, ಸೊ ದೇ ಆರ್ ಕಾಲ್ಡ್ ಫ್ರೇಸ್ ಪ್ರಿಪೋಸಿಷನ್ಸ್. ವಾಕ್ಯಪ್ರದಯ ಉಪಸರ್ಗವ್ಯಯಗಳು ಅಂದರೆ ಕೆಲವು ಪದಗಳ ಗುಂಪುಗಳು ಸೇರಿ ಆಗುವ ಪ್ರಿಪೋಸಿಷನ್ಸ್ಗಳಿಗೆ ನಾವು ವಾಕ್ಯಪ್ರದಾಯ ಉಪಸರ್ಗವ್ಯಯಗಳು ಫ್ರೇಸ್ ಪ್ರಿಪೋಸಿಷನ್ಸ್ ಎಂದು ಹೇಳುತ್ತೇವೆ. ಅಂದರೆ ಕೆಲವು ಪದಗಳ ಗುಂಪುಗಳು ಸೇರಿ ಒಂದು ಪ್ರಿಪೋಸಿಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಕಾರ್ಡಿಂಗ್ ಟು, ಇಲ್ಲಿ ಅಕಾರ್ಡಿಂಗ್ ಮತ್ತು ಟು ಎರಡು ಪದಗಳು ಸೇರಿ ಒಂದು ಪ್ರಿಪೋಸಿಷನ್ ಆಗಿದೆ. ಸೊ ಇಟ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ಅದೇ ಥರ ಅಲಾಂಗ್ ವಿತ್, ಇಲ್ಲಿ ಅಲಾಂಗ್ ಮತ್ತು ವಿತ್ ಎರಡು ಪದಗಳು ಸೇರಿ ಪ್ರಿಪೋಸಿಷನ್ ಆಗಿದೆ. ದಿಸ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ಬಿಕಾಸ್ ಮತ್ತು ಆಫ್ ಸೇರಿ ಪ್ರಿಪೋಸಿಷನ್ ಆಗಿದೆ. ಬಿಕಾಸ್ ಆಫ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ಬೈ ಮೀನ್ಸ್ ಆಫ್ ಮೂರು ಪದಗಳು ಸೇರಿ ಪ್ರಿಪೋಸಿಷನ್ ಆಗಿದೆ. ಸೊ ಇಟ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ಇನ್ ಕೇಸ್ ಆಫ್ ಮೂರು ಪದಗಳು ಸೇರಿ ಪ್ರಿಪೋಸಿಷನ್ ಆಗಿದೆ. ಸೊ ಇನ್ ಕೇಸ್ ಆಫ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ಇನ್ ಎಡಿಷನ್ ಟು ಈ ಮೂರು ಪದಗಳು ಸೇರಿ ಪ್ರಿಪೋಸಿಷನ್ ಆಗಿದೆ. ಸೊ ಇಟ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ನೋಡಿದ್ರಲ್ಲ, ಫ್ರೇಸ್ ಪ್ರಿಪೋಸಿಷನ್ ಅಂದರೆ ಕೆಲವು ಪದಗಳ ಗುಂಪುಗಳು ಸೇರಿ ಒಂದು ಪ್ರಿಪೋಸಿಷನ್ ಆಗೋದಕ್ಕೆ ನಾವು ಫ್ರೇಸ್ ಪ್ರಿಪೋಸಿಷನ್ ಎಂದು ಕರೆಯುತ್ತೇವೆ. ಲುಕ್ ಎಟ್ ದ ಎಕ್ಸಾಂಪಲ್. ಐ ಸೆಂಡ್ ಯುವರ್ ಬುಕ್ಸ್ ಅಲಾಂಗ್ ವಿತ್ ಮೈ ಸನ್. ಅಂದರೆ ನನ್ನ ಮಗನ ಜೊತೆಗೆ ನಿಮ್ಮೆಲ್ಲ ಪುಸ್ತಕ ಕಳಿಸ್ತೀನಿ. ಅಲಾಂಗ್ ವಿತ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ಅದೇ ಥರ ಹಿ ಅಬ್ಯೂಸ್ಡ್ ಮೀ ಇನ್ಸ್ಟೆಡ್ ಆಫ್ ಫ್ರೇಸಿಂಗ್ ಮೀ. ಅವನು ನನ್ನನ್ನು ನಿಂದಿಸಿದ, ಹೊಗಳುವ ಬದಲಾಗಿ ನಿಂದನೆ ಮಾಡಿದ. ಇನ್ಸ್ಟೆಡ್ ಆಫ್ ಈಸ್ ಎ ಫ್ರೇಸ್ ಪ್ರಿಪೋಸಿಷನ್. ನೋಡಿದ್ರೆಲ್ಲ ವೀಕ್ಷಕರೇ, ಪ್ರಿಪೋಸಿಷನ್ ಎಂದರೇನು ಮತ್ತು ಪ್ರಿಪೋಸಿಷನ್ಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಹಾಗೂ ಅವು ಹೇಗೆ ಉಪಯೋಗ ಮಾಡಬೇಕು ಅಂಥೇಳಿ ಕಲ್ತಿದ್ರಿ. ಇಂದಿನ ಕ್ಲಾಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಂದಿನ ಕ್ಲಾಸ್ ಇಷ್ಟ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಕ್ಲಾಸ್.